ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಟೈಮ್ಗಳ ನಂತರ ಮತ್ತೆ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಕಾವ್ಯನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರು. ಕಾವ್ಯ ಅಂದರೆ ನನ್ನ ಬ್ಲಾಗ್ಸಲ್ಲಿ ನೋಡಿರ್ತೀರ, ನನ್ನ ಬೆಸ್ಟ್ ಫ್ರೆಂಡ್ ಅವಳು. ಸೊ ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ಮನೆಗೆ ಬಂದಿದ್ದರು ಮಂಗಳೂರಿಗೆ. ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಬಂದು ತುಂಬ ವಿಶೇಷವಾಗಿರೋದು. ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಆದಿಸ್ಥಳ ಕೊರಗಜ್ಜ ಸ್ವಾಮಿಗೆ ಅಂದರೆ ಕುತ್ತಾರ್ಗೆ ಹೋಗ್ತಾ ಇದ್ದೀವಿ ನಾವು. ಸೊ ಫಸ್ಟು ನಾವು ಪುಳಲಿ ರಾಜರಾಜೇಶ್ವರಿಗೆ ಹೋದ್ವಿ. ನೆಕ್ಸ್ಟು ಇನ್ನು ಸ್ವಲ್ಪ ಹಾಗೆ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಪೊಳಲಿಯಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಲ್ಲಿ. ಅದಕ್ಕೆ ಯಾವುದೂ ನಾನು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಕಟೀಲಲ್ಲೂ ಅಷ್ಟೇ, ಗೊತ್ತಲ್ವಾ, ಯಾವುದೇ ಒಂದು ದೇವಸ್ಥಾನ ನಮ್ಮ ಮಂಗಳೂರಲ್ಲಿ ಆಯಿತು ಅಂದರೂ ಅಷ್ಟೇ ದಕ್ಷಿಣ ಕನ್ನಡದಲ್ಲಿ ವೀಡಿಯೋಸ್ನ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ, ನಾನು ಪರ್ಮಿಷನ್ ಕೇಳಿಬಿಟ್ಟೇ ನಾನು ವೀಡಿಯೋಸ್ನ ಮಾಡಿದ್ದು. ಮಾಡಿ ಸೆಲ್ಫಿ ಎಲ್ಲ ತೊಗೊಳ್ಬೇಡಿ ಅಂತ ಹೇಳಿದರು. ನೆಕ್ಸ್ಟು ಬರ್ಮರ, ಇದು ಬಂದ್ಬಿಟ್ಟು ರಕ್ತೇಶ್ವರಿ ಆ ಕಡೆ ಸೈಡ್ ಪಕ್ಕನೇ ಇದ್ದಿದ್ದು, ರಕ್ತೇಶ್ವರಿ ದೇವಿ ಪಕ್ಕನೇ. ನೆಕ್ಸ್ಟು ಆದಿಸ್ಥಳ ಕೊರಗಜ್ಜದ್ದು ಕೂಡ ಹಾಗೆ ಅಲ್ಲಿ ಮೂರ್ತಿ ಕೂಡ ಇತ್ತು. ಸೊ ಫಸ್ಟ್ ಟೈಮ್ ನಾನು ಹೋಗಿತ್ತು ಅಲ್ಲಿಗೆ. ಮತ್ತು ಇನ್ನು ಕುತ್ತಾರಲ್ಲಿ ಇನ್ನೂ ಅಜ್ಜ ಕೂತ್ಕೊಳ್ತಿದ್ದಂಥ ಸ್ಥಳ ಬಂದುಬಿಟ್ಟು ಕೂಡ ಇತ್ತು. ಅಲ್ಲಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್, ಮೊಬೈಲ್ ಯೂಸೇ ಮಾಡೋಂಗಿಲ್ಲ ಅಲ್ಲಿ ಹೇಳಬೇಕು ಅಂತ ಅಂದರೆ. ಸೊ ಇದಿಷ್ಟು ಮಾತ್ರ ಮಾಡ್ಕೊಂಡಿದ್ದು ಅಷ್ಟೇ. ತುಂಬ ಅಂದರೆ ತುಂಬಾ ಮನಸ್ಸಿಗೆ ಖುಷಿ ಆಯಿತು. ಅಜ್ಜನಿಗೆ ದೇವಸ್ಥಾನ ಕೂಡ ಕಟ್ಟಿಸ್ತಾ ಇದ್ದಾರೆ ಅಂತೆ. ಇನ್ನು ಅಲ್ಲಿ ಇರೋಂಥ ಅರ್ಚಕರು ಕೂಡ ಎಲ್ಲ ಹೇಳಿದರು ಅದ್ರ ಬಗ್ಗೆ ಏನೇನು ಎತ್ತ ಅಂತ ಅಂದ್ಬಿಟ್ಟು. ನೆಕ್ಸ್ಟು ನಾವು ಸೋಮೇಶ್ವರ ಬೀಚಿಗೆ ಹೋದ್ವಿ. ಫಸ್ಟು ನಾವು ಪೊಳಲಿಗೆ ಹೋದ್ವಿ, ನೆಕ್ಸ್ಟು ಕಟೀಲ್ಗೆ ಹೋದ್ವಿ. ಅದಾದಮೇಲೆ ನಾವು ಪಬ್ಬಾಸ್ ಐಸ್ ಕ್ರೀಮ್ ಹೋದ್ವಿ. ಅಲ್ಲೂ ಕೂಡ ಅಷ್ಟೇ ಯುಕ್ತ ಮಲಗಿದ್ಲು ಅಂತ ನಾನು ವೀಡಿಯೋಸ್ ಏನೂ ಮಾಡಲಿಲ್ಲ. ಅದೆಲ್ಲ ನಾವು ಆದಮೇಲೆ ಕಟೀಲಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟು ನಾವು ಅದೇ ಸೋಮೇಶ್ವರ ಟೆಂಪಲ್ ಮತ್ತು ಬೀಚ್ಗೆ ಬಂದ್ವಿ. ಅದಾದಮೇಲೆ ಕುತ್ತಾರ ಆದಮೇಲೆ ನಾವು ಇಲ್ಲೇ ಲಾಸ್ಟ್ ಸ್ಪಾಟ್ ಬಂದಿದ್ದು ಸೋಮೇಶ್ವರ ಬೀಚ್ಗೆ. ಸೊ ತುಂಬ ಟೈಮ್ ಆಗಿತ್ತಲ್ಲ, ಹಾಗಾಗಿ ಏನೋ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಿರಲಿಲ್ಲ. ಇಂಟ್ರೆಸ್ಟ್ ಅನ್ನೋದಕ್ಕಿಂತನೂ ಈ ಥರ ಒಂದು ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲರೂ ಬಂದಿದ್ದಾಗ ಎಂಜಾಯ್ ಮಾಡೋ ಟೈಮಲ್ಲಿ ವೀಡಿಯೋಸ್ ಮಾಡೋಕ್ಕೆಲ್ಲ ಮನಸ್ಸೇ ಬರೋದಿಲ್ಲ. ಸೊ ನನ್ನ ಫ್ರೆಂಡು ವೀಡಿಯೋ ಮಾಡ್ತಾಯಿದ್ಲು, ಅವಳೇ ಎಷ್ಟೊಂದು ವೀಡಿಯೋಸ್ ಮಾಡಿ ನನಗೆ ಆ್ಯಕ್ಚುಲಿ ಕಳಿಸಿದ್ದು ಅಂತ ಅಂದರೆ. ಸೊ ಇನ್ನು ಬೀಚಲ್ಲೇ ನಾವು ಅಲ್ಲೇ ಒಂದು 1 hour ಕಳೆದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು, ಜಾಲಿಯಾಗಿತ್ತು. ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು. ಇದು ನನ್ನ ಮಿನಿ ವಿಡಿಯೋ, ಅಂದರೆ ತುಂಬ ಶಾರ್ಟ್ ವಿಡಿಯೋ ಆಗಿರುತ್ತೆ, ತುಂಬ ಲಾಂಗ್ ವಿಡಿಯೋ ಏನಿಲ್ಲ. ತುಂಬ ಟೈಮ್ಗಳಾದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಯುಕ್ತ ಕೂಡ ಸ್ವಲ್ಪ ದೊಡ್ಡವಳಾಗ್ತಿದ್ದಳಲ್ವ, ಹಾಗಾಗಿ ಅವಳಿಗೂ ಕೂಡ ಅವಳ ಎಜುಕೇಷನ್ನ ನಾನು ನೋಡ್ಕೊಳ್ಬೇಕು. ಓದಿಸೋದಾಗಿರಲಿ, ಎಲ್ಲ ಅವಳಿಗೆ ಅಭ್ಯಾಸ ಬರ್ಸೋದಾಗಿರಲಿ ಎಲ್ಲ ತಾಯಂದಿರು ಮಾಡಿಸ್ಬೇಕಾಗತ್ತೆ ಅಲ್ವ. ನನ್ನ ಹಸ್ಬೆಂಡು ವರ್ಕಿಗೆ ಹೋಗೋದ್ರಿಂದ ಎಲ್ಲ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಂಡು ಎಲ್ಲ ಮಾಡಬೇಕಲ್ವ. ಸೊ ಹಂಗಾಗಿ ನಾನು ಏನೇ ಒಂದು ಇದ್ರೂ ಕೂಡ ವೀಡಿಯೋಸ್ನ ನಾನು ಮಾಡೋಕ್ಕೆ ಆಗ್ತಾಯಿಲ್ಲ. ಇದೇ ಕಾರಣನೇ. ಹಾಗಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಯಾರು ಅನ್ಸಬ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಜನ ಅನ್ಸಬ್ ಮಾಡಿದ್ದೀರಾ, ಇಟ್ಸ್ ಓಕೆ, ಪರವಾಗಿಲ್ಲ. ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇನ್ನೂ ನನ್ನ ಜೊತೆಗೆ ಇದ್ದೀರಾ. ಆ್ಯಕ್ಚುಲಿ ನಾನು ಬೀಚಲ್ಲಿ ಆಟಾಡಬೇಕು ಅಂತ ಏನು ಪ್ಲ್ಯಾನ್ಸೇ ಇರಲಿಲ್ಲ. ನನ್ನ ಫ್ರೆಂಡ್ ಹೇಳ್ಕೊಂಡು ಹೋಗ್ಬಿಟ್ಲು. ಆಲ್ರೆಡಿ ಅರ್ಧದಲ್ಲಿ ನಿಂತಿದ್ದೆ ನಾನು. ಅಷ್ಟರಲ್ಲಿ ಇವಳು ನನ್ನ ಫ್ರೆಂಡು ಬಾರೆ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು. ನಮ್ಮ ಯುಕ್ತನಿಗೆ ಮಾತ್ರ ನಾನು ಎಕ್ಸ್ಟ್ರಾ ಡ್ರೆಸ್ ತಂದಿದ್ದೆ, ನಮ್ಗೆ ಯಾರಿಗೂ ಡ್ರೆಸ್ ತೊಗೊಂಡೇ ಬಂದಿರಲಿಲ್ಲ. ಸಖತ್ತು ಜಾಲಿಯಾಗಿತ್ತು ಮಾತ್ರ. ಎಷ್ಟು ಖುಷಿಯಾಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೊಸಬ್ರು ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಹಾಕೋ ವೀಡಿಯೋಸು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ನನ್ನ ಹಸ್ಬೆಂಡ್ಗೆ ಕಂಪ್ನಿ ಕಡೆಯಿಂದ ಟ್ರಿಪ್ ಇಟ್ಟಿದ್ದಾರೆ. ಯಾವ ಟ್ರಿಪ್ಪು, ಎಲ್ಲಿ ಹೋಗ್ತಿದ್ದೀವಿ ಅಂತ ಎಲ್ಲ ಬಂದ್ಬಿಟ್ಟು ಒಂದು 3 days ಕಂಪ್ಲೀಟಾಗಿ ವೀಡಿಯೋಸ್ ಇರುತ್ತೆ. ವೆಯ್ಟ್ ಮಾಡ್ತಾಯಿರಿ, ಇದೇ 19th. ಸೊ ಎಡಿಟ್ ಮಾಡಿ ಬರೋಷ್ಟರಲ್ಲಿ
ಲೇಟ್ ಆಗ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್.